ಉತ್ತರಾಖಂಡ್ನಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದೆ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಭಾರೀ ಮಳೆಯಾಗಿ ಕಾಲುವೆಗಳು ಉಕ್ಕಿ ಹರಿತಾ ಇದೆ, ಮನೆಗಳು ಜಲಾವೃತ ಆಗ್ತಾ ಇದೆ. ಹರಿದ್ವಾರದ ರಾಣಿಪುರ್ನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಭಗತ್ ಸಿಂಗ್ ಚೌಕ್ನಲ್ಲಿ ರಸ್ತೆಗೆ ಮಳೆ ನೀರು ನುಗ್ಗಿ ಬಂದಿದೆ. ಮೊಣಕಾಲುದ್ದ ನೀರಿನಲ್ಲಿ ವಾಹನ ಸವಾರರು ಪರದಾಡಬೇಕಾಯಿತು. ನೀರಿನಲ್ಲೇ ನಿಂತು ಸಂಚಾರವನ್ನು ಸುಗಮಗೊಳಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ ಹೇಗೆ ಆಗೋಗಿದೆ ಉತ್ತರಾಖಂಡ್ನ ಡೆಹ್ರಾಡೂನ್ ಅಂತ ಹೇಳಿ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ಉತ್ತರಾಖಂಡ್ನ ಡೆಹ್ರಾಡೂನ್. ಅಲ್ಲೆಲ್ಲ ಮನೆಗಳಿದ್ದಾವೆ ನೋಡಿ, ಅಂದರೆ ರಸ್ತೆ ಪಕ್ಕ ಮನೆ ಕಟ್ಕೊಂಡಿದ್ದಂಥವರೆಲ್ಲ. ಆ ರಸ್ತೆನೇ ಈಗ ಒಂದು ರೀತಿ ದೊಡ್ಡ ಹೊಳೆ ರೀತಿಯಾಗಿ ಭಾಸ ಆಗ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಅಂತ ಅಂದರೆ ಅಲ್ಲಿ ಏನೋ ಒಂದು ಹಂಪೋ ಏನೋ ಇದೆ ಅಂತ ಕಾಣಿಸುತ್ತೆ. ಅಲ್ಲಿ ನುಗ್ಗಿ ಬರ್ತಾ ಇರುವಂಥ ನೀರು ಅಲೆಗಳ ರೀತಿಯಾಗಿ ಸ್ವರೂಪ ಪಡೆದು ವಾಪಸ್ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ರಸ್ತೆ ಮೇಲೇ ಈ ಪ್ರಮಾಣದಲ್ಲಿ ನೀರು ಹೀಗೆ ಒಮ್ಮಿಂದೊಮ್ಮೆಲೆ ನುಗ್ಗಿ ಹರಿತಾ ಇದೆ ಅಂತ ಅಂದರೆ ಯಾವ ಪ್ರಮಾಣದಲ್ಲಿ ಮಳೆ ಆಗಿರ್ಬೋದು ಲೆಕ್ಕ ಹಾಕಿ. ಇನ್ನು ಹರಿದ್ವಾರದ ಬಳಿಯೂ ಕೂಡ ಹೀಗೆ ಬಹಳ ನೀರು ನುಗ್ಗಿರುವಂಥ ಪರಿಣಾಮವಾಗಿ ಬಹುಶಃ ಅದೊಂದು ಸೇತುವೆ ಅಂತ ಕಾಣಿಸುತ್ತೆ. ಅಲ್ಲೊಂದು ಲಾರಿ ಹೋಗ್ತಾ ಇದೆ, ಸಾಧ್ಯ ಆಗ್ತಾ ಇಲ್ಲ. ಆ ನೀರಿನ ಮುಂದೆ ಈ ಲಾರಿ ಅದೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ಈಗ ಅದು ರಸ್ತೆ ಬದಿಗೆ ಲಾರಿ ತೇಲ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹರಿದ್ವಾರದ ಬಳಿ ಅಂತ ಕಾಣಿಸುತ್ತೆ ಇಂಥದ್ದೊಂದು ಅನಾಹುತ ಆಗಿರುವಂಥದ್ದು. ಹೀಗೆ ಉತ್ತರಾಖಂಡ್ನಲ್ಲೂ ಕೂಡ ಭಾಳ ಮಳೆ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ನೋಡಿ ಅಲ್ಲಿ ಸೀದಾ ಅದೀಗ ತೇಲ್ಕೊಂಡು ಹೋಗ್ತಾ ಇದೆ. ರಸ್ತೆಯಿಂದ ಆ ಲಾರಿ ಕೊಚ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಪ್ರಯಾಣಿಕ ಬಹುಶಃ ಅಲ್ಲಿ ಬದುಕಿದ್ರೇನೆ ಈಗ ದೊಡ್ಡ ಪವಾಡ.